ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ನೀವು ಚೆನ್ನಾಗಿದ್ದೀರಂತ ನಾನು ಭಾವಿಸ್ತೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬ ರುಚಿಯಾಗಿರುವಂತಹ ಶೇಮಿಯಾ ಪಾಯಸವನ್ನು ಮಾಡೋಣ ಬನ್ನಿ ಸ್ನೇಹಿತರೆ. ಹೀಗೆ ನೀವು ಒಂದ್ಸಲ ಮಾಡಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನಾನಿಲ್ಲಿ 1 ಕಪ್ನಷ್ಟು ಶೇಮಿಯಾ ತಗೊಂಡಿದ್ದೀನಿ ಸ್ನೇಹಿತರೆ. ಈ ವಿಧಾನದಲ್ಲಿ ಮಾಡಿದರೆ ಹಾಲು ಒಡೆಯಲ್ಲ ಸ್ನೇಹಿತರೆ. 1 ಕಪ್ನಷ್ಟು ಹಾಲು ತಗೊಂಡಿದ್ದೀನಿ ಸ್ನೇಹಿತರೆ. ನಂತರ 4 ಏಲಕ್ಕಿ, ಒಣ ದ್ರಾಕ್ಷಿ, ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ ಸ್ನೇಹಿತರೆ. ಇನ್ನು ಅರ್ಧ ಕಪ್ನಷ್ಟು ಹೆಸರು ಬೇಳೆ ತಗೊಂಡಿದ್ದೀನಿ ಸ್ನೇಹಿತರೆ. ಅರ್ಧ kgಯಷ್ಟು ಬೆಲ್ಲ ತಗೊಂಡಿದ್ದೀನಿ. ನೀವು ಬೇಕಾದರೆ ಸಕ್ಕರೆನೇ ಸೇರಿಸ್ಕೋಬೋದು ಸ್ನೇಹಿತರೆ. ಬೆಲ್ಲವನ್ನು ಈ ಥರ ಪುಡಿ ಮಾಡಿ ಇಟ್ಕೋಬೇಕು. ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ನಾವು ಬಿಸಿ ಆದ ನಂತರ ನಾವು ತಗೊಂಡಿರುವಂತಹ ಹೆಸರು ಬೇಳೆಯನ್ನು ಹಾಕ್ಕೊಂಡು ಈ ಥರ ಕೆಂಪಗೆ ಸ್ವಲ್ಪ ಆಗೋ ತನಕ ನಾವು ಬೇಯಿಸ್ಕೋಬೇಕು ಸ್ನೇಹಿತರೆ. ಅದೇ ಬಾಣಲೆಗೆ ನಾವು ತಗೊಂಡಿರುವಂತಹ ಒಣ ದ್ರಾಕ್ಷಿ, ಗೋಡಂಬಿನ ಹಾಕ್ಕೊಂಡು ಬೇಯಿಸ್ಕೋಬೇಕು ಸ್ನೇಹಿತರೆ. ಸ್ಟವನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ನಂತರ ನಾವು ತಗೊಂಡಿರುವಂತಹ ಶೇಮಿಯಾವನ್ನು ಬೇಯಿಸ್ಕೋಬೇಕು. ಸ್ಟವನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಶೇಮಿಯಾವನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ. ನೀವು ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು ಸ್ನೇಹಿತರೆ. ಶೇಮಿಯಾವನ್ನು ಕೆಂಪಗೆ ಆಗೋ ತನಕ ಬೇಯಿಸ್ಕೋಬೇಕು ಸ್ನೇಹಿತರೆ. ಕೈಯನ್ನು ಬಿಡಬಾರ್ದು, ಇಲ್ಲಾಂದರೆ ಸೀದೋಗುತ್ತೆ ಶೇಮಿಯಾ, ಆವಾಗ ಪಾಯಸ ಚೆನ್ನಾಗಿರಲ್ಲ ಸ್ನೇಹಿತರೆ. ನೋಡಿ, ಕೆಂಪಗೆ ಆಗಿದೆ ಸ್ನೇಹಿತರೆ. ಇವಾಗ ತಣ್ಣಗಾಗಕ್ಕೆ ಇವನ್ನು ಬಿಡಿ ಸ್ನೇಹಿತರೆ. ಸ್ಟವನ್ನು ಆಫ್ ಮಾಡಿಬಿಟ್ಟು ಯಾರ್ಯಾರು ಹೊಸದಾಗಿ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ರೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವಾಗ ನಾವು ಹಾಲನ್ನು ಕಾಯಿಸ್ಕೋಬೇಕು ಸ್ನೇಹಿತರೆ. ನಾವು ಪಾಯಸವನ್ನು ಮಾಡೋದಕ್ಕಿಂತ ಮೊದಲೇ ಚೆನ್ನಾಗಿ ಹಾಲನ್ನು ಕಾಯಿಸ್ಕೊಂಡು ತಣ್ಣಗಾಗಕ್ಕೆ ಬಿಡಬೇಕು ಸ್ನೇಹಿತರೆ. ನಾನಿಲ್ಲಿ 1 ಕಪ್ಗೆ ಇನ್ನೊಂದು ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡು ಹಾಲನ್ನು ಕಾಯಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ಚೆನ್ನಾಗಿ ಕುದಿಬೇಕು ಹಾಲು, ಆವಾಗಲೇ ಪಾಯಸ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಹಾಲನ್ನು ಕಾಯಿಸ್ಕೊಂಡಿರೋದಾಗಿದೆ ಸ್ನೇಹಿತರೆ, ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು. ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು 1 ಕಪ್ ಶೇಮಿಯಾಗೆ 2 ಕಪ್ಪು ನೀರು ಸೇರಿಸ್ಕೋಬೇಕು ಸ್ನೇಹಿತರೆ. ನೀರು ಬಿಸಿ ಆದ ನಂತರ ನಾವು ಬೇಯಿಸ್ಕೊಂಡಿರುವಂತಹ ಹೆಸರು ಬೇಳೆಯನ್ನು ಅದಕ್ಕೆ ಸೇರಿಸ್ಕೊಂಡು ಕುದಿಯೋಕ್ಕೆ ಬಿಡಿ ಸ್ನೇಹಿತರೆ. ಒಂದು 3 ನಿಮಿಷ ಹೆಸರು ಬೇಳೆಯನ್ನು 3 ನಿಮಿಷ ಕುದಿಯೋಕ್ಕೆ ಬಿಡಿ ಸ್ನೇಹಿತರೆ. ಮುಚ್ಚಳವನ್ನು ಮುಚ್ಚಿ ಹೆಸರು ಬೇಳೆ ಕುದೀತಾ ಇದೆ ಸ್ನೇಹಿತರೆ. ಅದಕ್ಕೆ ನಾವು ಬೇಯಿಸಿ ತಣ್ಣಗಾಗಕ್ಕೆ ಇಟ್ಟಿರುವಂತಹ ಶೇಮಿಯಾವನ್ನು ಅದಕ್ಕೆ ಸೇರಿಸ್ಕೋಬೇಕು ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ. 3 ನಿಮಿಷ ಶೇಮಿಯಾ ಮತ್ತು ಹೆಸರು ಬೇಳೆ ಕುದಿಯೋಕ್ಕೆ ಬಿಡಿ ಸ್ನೇಹಿತರೆ. ಮುಚ್ಚಳವನ್ನು ಮುಚ್ಚಿ ಪಾಯಸ ಸ್ವಲ್ಪ ಗಟ್ಟಿ ಬೇಡ, ನಮಗೆ ಸ್ವಲ್ಪ ನೀರಾಗಿರಬೇಕು ಅಂದರೆ ಸ್ವಲ್ಪ ನೀರು ಸೇರಿಸ್ಕೋಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಹೆಸರು ಬೇಳೆ ಮತ್ತು ಶೇಮಿಯಾ ಬೆಂದಿದೆ ಸ್ನೇಹಿತರೆ. ತುಂಬ ಬೇಯಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಇವಾಗ ನಾವು ತಗೊಂಡಿರುವಂತಹ ಬೆಲ್ಲ ಮತ್ತು ಗೋಡಂಬಿ, ಒಣ ದ್ರಾಕ್ಷಿ ಸೇರಿಸ್ಕೊಂಡು ಒಂದ್ಸಲ ಕಳಿಸ್ಕೋಬೇಕು ಸ್ನೇಹಿತರೆ. ಹೆಚ್ಚಾಗಿ ಕಳ್ಸೋಕ್ಕೆ ಹೋಗಬೇಡಿ ಸ್ನೇಹಿತರೆ, ನುಣ್ಣಗಾಗೋಗುತ್ತೆ. ಬೆಲ್ಲ ಕರಗಕ್ಕೆ ಬಿಡಿ ಸ್ನೇಹಿತರೆ 1-2 ನಿಮಿಷ. ಇವಾಗ ನಾವು ತಗೊಂಡಿರುವಂತಹ ಏಲಕ್ಕಿಯನ್ನು ಪುಡಿ ಮಾಡಿ ಪಾಯಸಕ್ಕೆ ಸೇರಿಸ್ಕೋಬೇಕು ಸ್ನೇಹಿತರೆ. ಒಂದ್ಸಲ ಕಳಿಸ್ಕೊಳ್ರಿ. ಒಂದ್ಸಲ ಕಳಿಸ್ಕೊಂಡಿದ ನಂತರ ಸ್ಟವನ್ನು ಆಫ್ ಮಾಡಿ ಸ್ನೇಹಿತರೆ. ನಾವು ಕಾಯಿಸಿ ತಣ್ಣಗೆ ಇಟ್ಕೊಂಡಿರುವಂತಹ ಹಾಲನ್ನು ಇವಾಗ ನಾವು ಪಾಯಸಕ್ಕೆ ಹಾಕ್ಕೋಬೇಕು ಸ್ನೇಹಿತರೆ. ನಾವು ಸಾಂಬಾರು ಮಾಡಿದಂತಹ ಪಾತ್ರೆಗಳಲ್ಲಿ ಏನಾದರೂ ಪಾಯಸ ಮಾಡಿದ್ರೆ ಸ್ನೇಹಿತರೆ, ಅದರಲ್ಲಿ ಹುಳಿ ಸೇರಿಕೊಂಡು ಹಾಲು ಒಡೆಯೋಗುತ್ತೆ ಸ್ನೇಹಿತರೆ. ಆ ಥರ ಮಾಡಬೇಡಿ. ಪಾಯಸ ಮಾಡುವಾಗ ಮತ್ತು ಹಾಲು ಕಾಯಿಸ್ಕೊಳ್ಳೋಕ್ಕೆ ಸಪ್ರೇಟಾಗಿರುವಂತಹ ಪಾತ್ರೆಯನ್ನೇ ಉಪಯೋಗ ಮಾಡಿ ಸ್ನೇಹಿತರೆ. ನೋಡಿ, ಪಾಯಸಕ್ಕೆ ನಾನು ಹಾಲನ್ನು ಸೇರಿಸ್ಕೊಂಡು 2 ನಿಮಿಷ ಆದ ನಂತರ ಕಳಿಸ್ಕೋಬೇಕು ಸ್ನೇಹಿತರೆ. ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿದೆ ಸ್ನೇಹಿತರೆ. ನೀವು ಹೀಗೆ ಒಂದ್ಸಲ ಮಾಡೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ನಾವು ಮಾಡಿದಂತಹ ಶೇಮಿಯಾ ಪಾಯಸ ರೆಡಿ ಆಯಿತು ಸ್ನೇಹಿತರೆ. ನಾನು ಒಂದು ಚಿಕ್ಕ ಬೌಲ್ಗೆ ತಗೊಂಡಿದ್ದೀನಿ ಸ್ನೇಹಿತರೆ.
ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸ್ನೇಹಿತರೆ ಬೇರೆಯವ್ರಿಗೂ ಶೇರ್ ಮಾಡಿ ಸ್ನೇಹಿತರೆ. ಈ ಥರ ನಾವು ಮನೆಯಲ್ಲೇ ರುಚಿಯಾಗಿರುವಂತಹ ಪಾಯಸವನ್ನು ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ನಾವು ಭೇಟಿಯಾಗೋಣ ಸ್ನೇಹಿತರೆ.